ಎಲ್ಲ ಬಾಲಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ಕಥಾ ಸಮಯಕ್ಕೆ ಆದರದ ಸ್ವಾಗತ. ಕಥೆಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ ಮಕ್ಕಳೇ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಈಗ ಕಥೆ ಕೇಳೋಣವಾ? ಒಂದೂರಲ್ಲಿ ಒಬ್ಬ ರೈತ ಇದ್ದ. ಅವನಿಗೆ ಒಂದಷ್ಟು ಹೊಲ ಗದ್ದೆ ತೋಟ ಎಲ್ಲ ಇತ್ತು. ಒಳ್ಳೆ ಹೆಂಡತಿ, ಮುದ್ದಾದ 2 ಪುಟ್ಟ ಮಕ್ಕಳು ಇದ್ವು. ಖುಷಿ ಸಂಸಾರ. ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದ, ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡಿದ್ದ. ಒಂದು ದಿವಸ ಅವನು ಬೆಳಗಾಗೆದ್ದು ತೋಟಕ್ಕೆ ಹೋದ. ಬೆಳಗಿನ ಜಾವ ಹಿತಕರವಾಗಿತ್ತು, ಗಾಳಿ ತಂಪಾಗಿತ್ತು, ಪಕ್ಷಿಗಳು ಕಲರವ ಮಾಡ್ತಾ ಇದ್ವು. ಒಂದು ಚಿವ್ 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 ಅಂದರೆ ಇನ್ನೊಂದು ಟುವಿ 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 ಅಂತಾಯಿತು, ಇನ್ನೊಂದು ಕೂ ಅಂತಾಯಿತು. ಹೀಗೆ ಒಂದೊಂದು ಪಕ್ಷಿ ಒಂದೊಂದು ಥರ ಶಬ್ದ ಮಾಡ್ತಾಯಿತ್ತು. ಆಹಾ, ಎಷ್ಟು ಚೆನ್ನಾಗಿದೆ ಅನ್ನಿಸ್ತವನಿಗೆ. ಹಾಗೇ ಆ ಕಡೆನೇ ಲಕ್ಷ್ಯ ಕೊಟ್ಕೊಂಡು ಕೇಳ್ತಾ ಇದ್ದ. ಕೆಲವು ಪಕ್ಷಿಗಳಂತೂ ಒಳ್ಳೆ ನಾವು ಮಾತಾಡ್ತೀವಲ್ಲ ಆ ಥರ, ಒಂದು ಮೊದಲು ಶಬ್ದ ಮಾಡೋದು, ಸುಮ್ಮನಿರೋದು, ಆಮೇಲೆ ಇನ್ನೊಂದು ಶಬ್ದ ಮಾಡೋದು, ಅದು ಪೂರ್ತಿ ಅದ್ರ ಮಾತು ಮುಗಿಸೋ ತನಕ ಇದು ಸುಮ್ಮನಿರೋದು ಮೊದಲನೇದು, ಆಮೇಲೆ ಇದು ಹೇಳೋದು. ಹಾಗೆ ನಾವು ಮಾತುಕತೆ ಆಡ್ತಾ ಇದ್ದ ಹಾಗೆ ಮಾತಾಡ್ತಾ ಇದೆಯೇನೋ ಅನ್ನೋ ಥರ ಅನ್ನಿಸ್ತಾ ಇತ್ತು. ಇವನಿಗೆ ತುಂಬ ಕುತೂಹಲ ಬಂತು. ಅರೆ, ಎಷ್ಟು ಚೆನ್ನಾಗಿದೆ ಅಲ್ವಾ, ನಮ್ಮ ಥರನೇ ಮಾತಾಡ್ಕೊಳತ್ವೋ ಏನೋ ಇವು. ಅಲ್ಲ, ಇವುಗಳ ಭಾಷೆ ಗೊತ್ತಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತು ಅನ್ನಿಸ್ತು. ಸರಿ, ಆ ಯೋಚನೆ ಬಂದಿದ್ದೇ ತಡ, ಗಟ್ಟಿಯಾಗಿ ಅದೇ ನಿಂತ್ಕೊಂಡ್ಬಿಡ್ತು ಅವನ ತಲೆಯಲ್ಲಿ. ಹೇಗಾದರೂ ಮಾಡಿ ಈ ಪ್ರಾಣಿ ಪಕ್ಷಿಗಳ ಭಾಷೆ ಕಲಿಬೇಕು ಅಂತ ಬಂದ್ಬಿಡ್ತು. ಯಾವುದ್ರಲ್ಲೂ ಉತ್ಸಾಹನೇ ಇಲ್ಲ ಬೇರೆದ್ರಲ್ಲಿ. ಅವನಿಗಿನ್ನೂ ಎಷ್ಟೊಂದು ಕೆಲಸ ಇತ್ತು, ಬೆಳಗ್ಗೆ ಎದ್ದು ಹೋಗಿದ್ದಾನೆ. ಆ ತೋಟದಲ್ಲಿ ಏನೋ ಬೇಕಾಬಿಟ್ಟು ಮಾಡ್ದ ಕೆಲಸ. ಬಂದೇ ಬಿಟ್ಟ ಮನೆಗೆ ಬೇಗ. ಹೆಂಡ್ತಿ ಕೇಳಿದ್ರು, ಇದೇನು ರೀ ಇಷ್ಟು ಬೇಗ ಬಂದುಬಿಟ್ರಿ, ಆಗೋಯ್ತಾ ಕೆಲಸ ಅಂದ್ಲು. ಹಾಂ ಅಂದ್ಬಿಟ್ಟು ಅವಳಿಗೂ ಸರಿಯಾಗಿ ಉತ್ತರನೇ ಕೊಡಲಿಲ್ಲ. ತಲೆಯಲ್ಲಿ ಇದೇ ಗರ 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 ತಿರುಗ್ತಾ ಇತ್ತು. ಏನೋ ಹೇಗಾದರೂ ಮಾಡಿ ಪ್ರಾಣಿ ಪಕ್ಷಿಗಳ ಭಾಷೆ ಕಲಿಬೇಕು ಅಂತ. ಮಾರನೇ ದಿವಸ ಆ ಊರಲ್ಲಿ ಸಂತೆ ಇತ್ತು. ಸಂತೆಗೆ ಬೇರೆ ಬೇರೆ ಕಡೆಯಿಂದ ಜನ ಬರ್ತಾರಲ್ವಾ, ಹೋದ. ಅಲ್ಲಿ ಯಾರಾದರೂ ಸಿಗ್ಬೋದೇನೋ ಅಂತ. ಅಲ್ಲಿ ಬಂದಿದ್ದವ್ರನ್ನೆಲ್ಲ ಕೇಳ್ದ, ನಿಮಗೇನಾದರೂ ಪ್ರಾಣಿ ಪಕ್ಷಿಗಳ ಭಾಷೆ ಬರುತ್ತಾ ಅಂತ. ಎಲ್ಲ ಮಿಕ್ಕ ಮಿಕ್ಕ ಅಂತ ನೋಡಿದ್ರು. ಅದೆಂಥದ್ದು, ನಮಗೆ ಯಾರಿಗೂ ಬರೋದಿಲ್ಲ ಅಂದರು. ಸರಿ, ಆಮೇಲೆ ಇವನು ಇನ್ನೊಂದೆರಡು ದಿನ ಬಿಟ್ಕೊಂಡು ಹತ್ತಿರದಲ್ಲೇ ಇದ್ದ ಇನ್ನೊಂದು ದೊಡ್ಡ ಊರು, ಅಲ್ಲಿ ಸಂತೆ ನಡೀತಾ ಇತ್ತು, ಅಲ್ಲಿಗೆ ಹೋದ. ಅಲ್ಲೆಲ್ಲ ವಿಚಾರಿಸ್ದ. ಏನೂ ಪ್ರಯೋಜನ ಆಗಲಿಲ್ಲ. ಇನ್ನೂ ಒಂದು ದೊಡ್ಡ ಊರಿಗೆ ಹೋದ, ಅಲ್ಲೂ ಕೇಳ್ದ. ಇಲ್ಲ, ಉಪಯೋಗ ಆಗಲಿಲ್ಲ. ಹೀಗೆ ದಿನಾ ಒಂದೊಂದು ಊರು ತಿರುಗೋಕ್ಕೆ ಶುರು ಮಾಡಿಬಿಟ್ಟ. ಕೊನೆಗೆ ಒಂದು ಊರಿಗೆ ಹೋದಾಗ ಅಲ್ಲಿ ಯಾರೋ ಒಬ್ಬರು ಹೇಳಿದ್ರು, ರೀ ಸ್ವಾಮಿ, ನೀವು ಇಲ್ಲೆಲ್ಲ ಹುಡುಕ್ತಾ ಇದ್ರಿ, ಏನು ರೀ ಪ್ರಯೋಜನ? ಹಿಮಾಲಯಕ್ಕೆ ಹೋಗ್ರಿ, ಅಲ್ಲಿ ಬೇಕಾದಷ್ಟು ಸಿದ್ಧಿಗಳನ್ನು ಪಡ್ಕೊಂಡಿರುವಂಥ ಯೋಗಿಗಳು ಋಷಿಗಳು ಇದ್ದಾರೆ. ಈ ತರಹದ್ದು ಒಂದು ಪ್ರಾಣಿ ಪಕ್ಷಿಗಳ ಭಾಷೆ ತಿಳಿದಿರೋರು ಇದ್ದೇ ಇರ್ತಾರೆ. ಅಲ್ಲಿ ಹೋಗಿ ಸುಮ್ಮನೆ ಇಲ್ಲಿ ಹುಡುಕಿದ್ರೆ ಏನು ಪ್ರಯೋಜನ ಅಂದರು. ಸರಿ ಅಂದಿದ್ದೇನೆ, ಇವನು ನಿರ್ಧಾರ ಮಾಡೇ ಬಿಟ್ಟ, ಹೊರಟೇ ಬಿಡೋದು ಅಂತ. ಮನೆಗೆ ಬಂದ. ಮನೆ ಹೇಳಿದ್ರೆ ಕೇಳ್ತಾರೆಯೇ,
ಯಾವ ಹಿಮಾಲಯ, ಸುಮ್ಮನೆ ಮನೇಲಿ ಕೆಲಸ ನೋಡ್ರಿ ಅಂತಾರೆ. ಯಾರಿಗೂ ಹೇಳಲೇ ಇಲ್ಲ. ಗುಟ್ಟಾಗಿ ಬೆಳಗಾಗೆದ್ದು ಹೊರಟೇ ಬಿಟ್ಟ. ಹೋದ 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 ಅದೇನು ಪಕ್ಕದ ಮನೆನಾ ಹಿಮಾಲಯ? ಎಷ್ಟು ದೂರ? ಆಗೇನು ಈಗಿನ ತರಹ ಕಾರು, ಬಸ್ಸು, ಟ್ರೈನು, ಏರೋಪ್ಲೇನು ಎಲ್ಲ ಇತ್ತಾ? ನಡ್ಕೊಂಡೇ ಹೋಗಬೇಕು. ಸುಮಾರು ದೂರ ನಡೆಯೋದು. ಅಲ್ಲಿ ದಾರಿಲೇ ಒಂದು ಅನ್ನ ಸತ್ರ ಸಿಗುತ್ತೆ, ಅದರಲ್ಲಿ ಊಟ ಮಾಡೋದು, ರಾತ್ರಿ ಮಲ್ಕೊಳ್ಳೋದು, ಬೆಳಗ್ಗೆ ಏಳೋದು, ತಿರ್ಗಾ ಹೋಗೋದು, ಹೀಗೆ ಹೋಗ್ತಾ ಇದ್ದ. ಈ ಹೆಂಡತಿ ಪಾಪ ಮಾರನೇ ದಿವಸ ಬೆಳಗ್ಗೆ ಎದ್ದು ನೋಡ್ತಾಳೆ, ಗಂಡ ಇಲ್ಲವೇ ಇಲ್ಲ. ಎಲ್ಲ ಕಡೆ ಹುಡುಕಿದ್ಲು, ಊರಿನಲ್ಲಿ ಎಲ್ಲರನ್ನೂ ಕೇಳಿದ್ಲು, ಊರಿನ ಜನನೂ ಎಲ್ಲರೂ ಹುಡುಕಿದ್ರು. ಇವನು ಅವಾಗವಾಗ ಬೇರೆ ಬೇರೆ ಊರುಗಳಿಗೆ ಬೇರೆ ಹೋಗ್ತಾ ಇದ್ನಲ್ಲ, ಅಲ್ಲಿಗೆಲ್ಲ ಹೋಗಿ ಬಂದರು. ಎಲ್ಲ ಹುಡುಕಿದ್ರು, ಇವನು ಸಿಕ್ಕಲೇ ಇಲ್ಲ. ಪಾಪ ತುಂಬ ಹತ್ಲು, ಪುಟ್ಟ ಪುಟ್ಟ ಮಕ್ಕಳು ಬೇರೆ, ಇನ್ನೇನು ಮಾಡ್ತಾಳೆ? ಊರಿನ ಜನನೇ ಅವಳಿಗೆ ಸಹಾಯ ಮಾಡಿದ್ರು, ಧೈರ್ಯ ಹೇಳಿದ್ರು. ಹಾಗೂ ಹೀಗೂ ಅವಳೇನೆ ಎಲ್ಲ ತೋಟ, ಗದ್ದೆ, ಹೊಲ ಎಲ್ಲಾದರೂ ಉಸ್ತುವಾರಿ ನೋಡಿಕೊಂಡು ಹೇಗೋ ಜೀವನ ಮಾಡೋಕ್ಕೆ ಶುರು ಮಾಡಿದ್ಲು. ಇವನು ಈ ಕಡೆ ಹೋದ 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 ಅಂತೂ ಇಂತೂ ಹಿಮಾಲಯ ತಲುಪಿದ. ತಲುಪಿದ ತಕ್ಷಣ ಏನು ಸಿಕ್ಬಿಡ್ತಾರಾ ಹೇಳ್ಕೊಡೋರು? ಹುಡುಕ್ತಾ 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 ಅಂತೂ ಇಂತೂ ಒಬ್ಬರು ಈ ಪ್ರಾಣಿ ಪಕ್ಷಿಗಳ ಭಾಷೆ ಬರೋರು ಸಿಕ್ಬಿಟ್ರು. ಏನು ಆನಂದ, ಪರಮಾನಂದ ಇವನಿಗೆ. ಕುಣಿದು ಕುಪ್ಪಳಿಸ್ಬಿಟ್ಟ. ಅವ್ರಿಗೆ ನಮಸ್ಕಾರ ಮಾಡ್ದ. ಕೇಳ್ದ, ಸ್ವಾಮಿಗಳೇ, ನಾನು ಎಷ್ಟು ದಿವಸದಿಂದ ಹುಡುಕ್ತಾ ಇದ್ದೆ ನಿಮ್ಮನ್ನು, ಅಂತೂ ನೀವು ಸಿಕ್ಕಿದ್ರಿ. ದಯವಿಟ್ಟು ಕೃಪೆ ಮಾಡಿ ನನಗೆ ಈ ಭಾಷೆ ಹೇಳ್ಕೊಟ್ಬಿಡಿ ಅಂದ. ಅಲ್ಲಯ್ಯ, ನಿನಗೆ ಯಾಕಯ್ಯ ಈ ಹುಚ್ಚು? ಅವ್ರ ಭಾಷೆ ತಿಳ್ಕೊಂಡು ನೀನೇನಯ್ಯ ಮಾಡ್ತೀಯ? ಪ್ರಕೃತಿಲಿ ಎಲ್ಲ ಅದ್ರ ಪಾಡ್ಗೆ ಅದು ನಡೀತಾ ಇದೆ. ನೀನು ಅದರಲ್ಲಿ ಯಾಕೆ ಕೈ ಹಾಕಕ್ಕೆ ಹೋಗ್ತೀಯ? ಸುಮ್ಮನೆ ಇದ್ಬಿಡು, ನಿನ್ನ ಮನಸ್ಸಿನ ಶಾಂತಿನೂ ಹಾಳು, ಅವಕ್ಕೂ ತೊಂದರೆ ಅಂತ ಹೇಳಿದ್ರು ಅವರು. ಇಲ್ಲ ಇಲ್ಲ ಇಲ್ಲ, ನೀವು ನನಗೆ ಕಲಿಸ್ಲೇಬೇಕು, ನೀವು ನನಗೆ ಕಲಿಸ್ಲೇಬೇಕು ಅಂತ ದುಂಬಾಲು ಬಿದ್ದ. ಸರಿ ಆಯಿತು, ಕಲಿಸ್ತೀನಿ. ಆದರೆ ಯಾವತ್ತಾದರೂ ಒಂದು ದಿವಸ ನಿನಗೆ ಇದು ಬೇಡ ನನಗೆ ಅಂತ ಅನಿಸಿದ ಪಕ್ಷದಲ್ಲಿ ನನ್ನ ಪ್ರಾರ್ಥನೆ ಮಾಡಿಕೊಂಡು ನನಗೆ ಇದನ್ನು ಹಿಂದಿರುಗಿಸ್ಬಿಡ್ತೀನಿ ಅಂತ ಹೇಳ್ಕೊ. ಆವತ್ತಿಂದ ಮತ್ತೆ ನಿನಗೆ ಇದು ಜ್ಞಾಪಕ ಇರಲ್ಲ ಅಂತ ಹೇಳಿದರು. ಹಾಂ ಸರಿ ಸರಿ, ಆಯಿತು ಆಯಿತು ಅಂದ. ಅವರು ಅದನ್ನೆಲ್ಲ ಅವನಿಗೆ ಹೇಳಿಕೊಟ್ರು. ಏನು ಒಂದೆರಡು ದಿವಸದಲ್ಲಿ ಹೇಳ್ಕೊಡೋಕ್ಕಾಗತ್ತೆಯೇ? ಸುಮಾರು ದಿನಗಳು ತಗೊಳ್ತು. ಅಂತೂ ಇಂತೂ ಇವನು ಚೆನ್ನಾಗಿ ಆ ಒಂದು ಭಾಷೆಯನ್ನು ಕಲ್ತ್ಕೊಂಡ್ಬಿಟ್ಟ. ಖುಷಿಯೋ ಖುಷಿ. ಅವ್ರಿಗೆ ನಮಸ್ಕಾರ ಮಾಡಿ ಹೊರಟ ಅಲ್ಲಿಂದ. ಆತ್ರಾತ್ರವಾಗಿ ಬಂದ. ಯಾವಾಗ ಬಂದೇನು, ಯಾವಾಗ ನಾನು ಎಲ್ಲರೆದರಲ್ಲೂ ಇಂಥ ಒಂದು ಜ್ಞಾನ ಪಡೆದವನು ಅನ್ನೋದನ್ನು ತೋರಿಸ್ಕೊಂಡೇನು ಅಂತ ಭಾಳ ಖುಷಿ. ಇವನು ಇಲ್ಲಿಂದ ಹೊರಟು ಹಿಮಾಲಯಕ್ಕೆ ಹೋಗಿ ಅವರನ್ನು ಹುಡುಕಿ ಭಾಷೆ ಕಲಿತು ವಾಪಸ್ ಬರೋ ತನಕ ಸುಮಾರು 4-5 ವರ್ಷಗಳೇ ಕಳೆದು ಹೋಯಿತು. ಅಂತೂ ಇಂತೂ ಬಂದ್ಬಿಟ್ಟ ಊರಿಗೆ. ನೋಡ್ತಾಳೆ ಹೆಂಡತಿ, ಬಂದ್ಬಿಟ್ಟಿದ್ದಾನೆ ಗಂಡ. ಅಯ್ಯೋ, ಎಷ್ಟು ಖುಷಿಯಾಗಿ ಹೋಯ್ತು ಅವಳಿಗೆ. ಏನು ರೀ, ಎಲ್ಲಿ ಹೋಗ್ಬಿಟ್ಟಿದ್ರಿ ರೀ? ಹೇಳ್ದೆ ಕೇಳದೆ ಹೊರಟೋದ್ರಲ್ರಿ. ಮಕ್ಕಳು ಎಷ್ಟು ಬೇಜಾರು ಮಾಡಿಕೊಂಡ್ವು ಅಪ್ಪ ಇಲ್ಲದೆ ಅಂತ ಪಾಪ ಕಣ್ಣೀರು ಹಾಕಿದ್ಲು. ಅಂತೂ ಖುಷಿ ಆಯಿತು. ಊರಿನವರೆಲ್ಲ ನೋಡಿದ್ರು, ಭಾಳ ಸಂತೋಷ ಆಯಿತು ಎಲ್ರಿಗೂ. ಅಪ್ಪ ಅಂತೂ ಬಂದೇನಪ್ಪ, ಸದ್ಯ ಇವಾಗಲಾದರೂ ನೆಟ್ಟಿಗೆ ಸಂಸಾರ ಮಾಡ್ಕೊಂಡಿರು, ಪಾಪ ಹೆಣ್ಮಗಳು ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂದರು. ಸರಿಯಿಂದ 1-2 ದಿನ ಪೂರ್ತಿ ವಿಶ್ರಾಂತಿ ತಗೊಂಡ, ಆಯಾಸ ಆಗಿತ್ತಲ್ಲ. ಆಮೇಲೆ ತಿರ್ಗಾ ತನ್ನ ಯಥಾ ಪ್ರಕಾರದ ಕೆಲಸಗಳನ್ನು ಮಾಡೋಣ ಅಂತ ಹೊರಟ. ಹೊಲ ಉಳಬೇಕಾಗಿತ್ತು, ಹೊರಟ. ಅವನ ಹತ್ರ ಒಂದು ಎತ್ತು, ಒಂದು ಕತ್ತೆ ಇತ್ತು. ಎರಡನ್ನೂ ಕರ್ಕೊಂಡು ಹೊರಟ. ದಾರಿಲಿ ಆ ಎತ್ತು ಆ ಕತ್ತೆಗೆ ಹೇಳ್ತಾ ಇತ್ತು, ಅಯ್ಯೋ ಏನಪ್ಪ ನನ್ನ ಜೀವನ, ನಾನು ಒಬ್ಬನೇ ಇರೋದು, ಇನ್ನೊಂದು ಎತ್ತು ಕೂಡ ಇಲ್ಲ ನನ್ನ ಜೊತೆಗೆ. ನನ್ನ ಒಬ್ಬನೇ ನೊಗಕ್ಕೆ ಕಟ್ತಾರೆ. ಆ ನೊಗ ಹೊತ್ತು ಹೊತ್ತು ಕುತ್ತಿಗೆ ಎಲ್ಲ ಕೊಯ್ದ ಹಾಗೆ ಆಗ್ಬಿಟ್ಟಿದೆ. ದಿನ ರಕ್ತ ಬರ್ತಾ ಇರುತ್ತೆ. ಯಾರು ಕೇಳ್ತಾರೆ ನನ್ನ ಪಾಡು
ಸಾಕಾಗಿ ಹೋಗ್ಬಿಟ್ಟಿದೆ ನನಗೆ. ನೀನು ನೋಡು ಎಷ್ಟು ಆರಾಮವಾಗಿದೀಯ ಅಂತು. ಅದಕ್ಕೆ ಕತ್ತೆ ಹೇಳ್ತು, ನೀನೊಬ್ಬ ಪೆದ್ದ. ಅವನು ಯಜಮಾನ ನನಗೂ ಕುತ್ತಿಗೆಗೆ ನೊಗ ಕಟ್ಟಿ ನೋಡೋಣ ಅಂತ ಪ್ರಯತ್ನ ಪಟ್ಟ. ನಾನು ನನ್ನ ಕುತ್ತಿಗೆನ ಹಿಂಗೆ ಮಾಡಿ ಹಂಗೆ ಮಾಡಿ ಆ ಕಡೆಗೆ ತಿರುಗಿಸಿ ಈ ಕಡೆಗೆ ತಿರುಗಿಸಿ ಅವನ ಕೈಗೆ ಸಿಕ್ಕಾಕ್ಕೊಳ್ಳೇ ಇಲ್ಲ ನಾನು. ಅವನು ಆಮೇಲೆ ಇದೆಂಥ ಕತ್ತೆ, ಇದಕ್ಕೆ ಹೆಂಗೆ ನೊಗ ಇಟ್ಕೋಬೇಕು ಅನ್ನೋದೇ ಗೊತ್ತಿಲ್ಲ, ಪೆದ್ದ ಕತ್ತೆ ಅಂತ ಒಂದು ಹೊಡೆದ್ಬಿಟ್ಟು ಬಿಟ್ಬಿಟ್ಟ ನನ್ನನ್ನು. ನೋಡು, ನಾನು ಪೆದ್ದತನ ತೋರಿಸ್ಬಿಟ್ಟು ಎಷ್ಟು ಆರಾಮವಾಗಿದ್ದೀನಿ. ಅದೇ ನೀನು ಏನೋ ಭಯ ಭಕ್ತಿಯಿಂದ ಅವನು ಹೇಳ್ದಾಗ ಕೇಳಿಕೊಂಡು ಇವತ್ತು ಕಷ್ಟಪಡ್ತಾ ಇದೆಯಾ. ಹೋಗಲಿ ಬಿಡು, ಏನು ಮಾಡೋಕ್ಕಾಗಲ್ಲ, ನೀನು ಅದರಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಆದರೂ ನೀನು ನೋಡಿದ್ರೆ ಪಾಪ ಅನಿಸುತ್ತೆ, ನನ್ನ ಗೆಳೆಯ ಅಲ್ವಾ ನೀನು. ಅದಕ್ಕೆ ಒಂದು ಉಪಾಯ ಹೇಳ್ಕೊಡ್ತೀನಿ. ಇವತ್ತೇನು ಮಾಡು, ಮನೆಗೆ ವಾಪಸ್ ಬಂದಮೇಲೆ ನಿನ್ನ ಕಾಲುಗಳನ್ನೆಲ್ಲ ನಡುಗಿಸ್ಕೊಂಡು ತಪಕ್ಕಂತ ಬಿದ್ದುಬಿಟ್ಟು ಮಲ್ಕೊಂಬಿಡು. ಅವನು ಹುಲ್ಲು ಹಾಕಿದ್ರೂ ಹುಲ್ಲು ತಿನ್ನಬೇಡ, ನೀರು ಕುಡಿಬೇಡ. ಆವಾಗ ನಿಂಗೇನೋ ಹುಷಾರಿಲ್ಲ ಅಂದ್ಬಿಟ್ಟು ಸ್ವಲ್ಪ ಅವನಿಗೆ ವಿಶ್ರಾಂತಿ ಕೊಡ್ತಾನೆ. 1-2 ದಿನ ಆ ಥರ ವಿಶ್ರಾಂತಿ ತಗೋ, ಆಮೇಲೆ ನಿನ್ನ ಕೆಲಸ ಮಾಡು. ಇನ್ನೇನು ಮಾಡೋಕ್ಕಾಗತ್ತೆ. ಮತ್ತು ಆವಾಗ ನಿನ್ಗೆ ಯಾವಾಗ ವಿಶ್ರಾಂತಿ ಬೇಕು ಅನಿಸುತ್ತೋ ಆವಾಗ ಈ ನಾಟಕ ಮಾಡು ಅಂತ ಹೇಳ್ತು ಕತ್ತೆ. ಅಬ್ಬಾ, ಎಷ್ಟು ಒಳ್ಳೆಯ ಉಪಾಯ, ಹಾಗೆ ಮಾಡ್ತೀನಿ ಅಂತೂ ಎತ್ತು. ಈ ಯಜಮಾನ ಈ ಎರಡರದ್ದು ಸಂಭಾಷಣೆ ಕೇಳಿಸ್ಕೊಂಡ. ಅವನಿಗೆ ಇವಾಗ ಪಶು ಪಕ್ಷಿ ಪ್ರಾಣಿಗಳದ್ದೆಲ್ಲ ಭಾಷೆ ಬರ್ತಾ ಇತ್ತಲ್ಲ. ಎಲ್ಲ ಇವನ ನೋಡಿದ್ಯಾ, ಇವುಗಳ ಯೋಜನೆ ಮಾಡ್ತೀನಿ ಇವಕ್ಕೆ ಅಂದ್ಕೊಂಡ. ಸರಿ, ಬೆಳಗ್ಗೆ ಎಲ್ಲ ಚೆನ್ನಾಗಿ ದುಡಿಸ್ದ. ಅದನ್ನು ಸಾಯಂಕಾಲ ಹೋದ ತಕ್ಷಣ ಅದು ಕಾಲುಗಳನ್ನೆಲ್ಲ ನಡುಗಿಸ್ಕೊಂಡು ನಿಗರ್ಕೊಂಡು ಬಿದ್ದೋಯ್ತು ತಪಕ್ಕಂತ. ಇವನು ಗಮನನೇ ಕೊಡಲಿಲ್ಲ ಅದಕ್ಕೆ. ಹೆಂಡತಿ ನೋಡಿದ್ಲು, ರೀ ಏನು ರೀ ಎತ್ತು ಹೀಗೆ ಮಾಡ್ತಾಯಿದೆ, ಅಯ್ಯೋ ಪಾಪ ಏನಾಗಿದೆಯೋ ಏನು ಕಥೆನೋ, ಮೊದಲು ಹೋಗಿ ಪಶು ವೈದ್ಯರ ಹತ್ರ ತೋರಿಸ್ಕೊಂಬನ್ರಿ, ಇದು ಒಂದೇ ಎತ್ತಿರೋದು ನಮಗೆ ಅಂದ್ಲು. ಅದನ್ನು ನಾನು ನೋಡ್ಕೋತೀನಿ, ನೀನು ಬಿಡು ಅಂದ್ಬಿಟ್ಟ. ಏನೂ ಮಾಡಲಿಲ್ಲ, ಅದಕ್ಕೆ ಹುಲ್ಲನ್ನೂ ಹಾಕಲಿಲ್ಲ. ಅವನು ಹುಲ್ಲು ಹಾಕಿದರೆ ತಿನ್ನೋದು ಬೇಡ ಅಂತ ಹೇಳಿತ್ತು ಕತ್ತೆ, ಹುಲ್ಲೇ ಹಾಕಲಿಲ್ಲ ಇವನು. ಇನ್ನೇನು ತಿನ್ನುತ್ತದು ಪಾಪ, ನಿಜವಾಗ್ಲೂ ಉಪವಾಸ. ಉಸ್ ಅಂತ ಮಲ್ಕೊಂಡಿತ್ತು. ರಾತ್ರಿ ಆಯಿತು. ಇವನೇನು ಮಾಡ್ದ, ಯಜಮಾನ ಅದರ ಹತ್ರ ಬಂದು ನಿಂತ್ಕೊಂಡು ತನಗೆ ತಾನು ಮಾತಾಡ್ಕೊಳ್ಳೋ ಹಾಗೆ ಅದರ ಭಾಷೆಯಲ್ಲಿ ಮಾತಾಡ್ದ. ಅಲ್ಲ, ಈ ಎತ್ತು ಈ ತರಹ ಬಿದ್ಕೊಂಡ್ಬಿಡ್ತಲ್ಲ, ಏನೋ ಹುಷಾರಿಲ್ಲ ಇದಕ್ಕೆ. ಇಂಥ ಹುಷಾರಿಲ್ದಿರೋ ಎತ್ತನ್ನು ಇಟ್ಕೊಂಡು ನಾನೇನು ಮಾಡಲಿ? ನಾಳೆ ಬೆಳಗ್ಗೆ ತನಕ ನೋಡ್ತೀನಿ, ಸರಿ ಹೋದರೆ ಸರಿ, ಇಲ್ವಾ ನೇರ ಕಸಾಯಿ ಖಾನೆಗೆ ತೊಗೊಂಡು ಹೋಗಿ ಕೊಟ್ಬಿಡ್ತೀನಿ. ಅವನು ಇದನ್ನು ಕತ್ತರಿಸ್ಬಿಟ್ಟು ಮಾಂಸ ಮಾರ್ಕೊಳ್ಳಿ, ನನಗೊಂದಿಷ್ಟು ದುಡ್ಡು ಕೊಡ್ತಾನೆ, ಅಷ್ಟೇ ಆಯಿತು, ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಹೇಳ್ದ. ಜಂಗ ಬಲಾನೇ ಹುಡುಗೋಯ್ತು ಎತ್ತಿಗೆ. ಅಯ್ಯಯ್ಯೋ, ಏನಪ್ಪ ಇದು, ನನ್ನನ್ನು ಕಸಾಯಿ ಖಾನೆಗೆ ಕೊಟ್ಬಿಡ್ತಾನಂತಲ್ಲಪ್ಪ, ಮುಗೀತಲ್ಲ ನನ್ನ ಕತೆ. ಅಯ್ಯೋ, ಇದಕ್ಕಿಂತ ಕಷ್ಟವೋ ನಷ್ಟವೋ ಸುಖವೋ ದುಃಖವೋ ನೊಗಾನ ಹೊತ್ಕೊಂಡು ಹೋಗೋದೇ ವಾಸಿ ಅಂದ್ಕೊಂಡು ಆಗಲೇ ಟಪಕ್ಕಂತ ಎದ್ದು ನಿಂತ್ಕೊಂಡ್ಬಿಡ್ತು. ಎಲ್ಲ ಇವನ ಅಂದ್ಕೊಂಡ ಇವನು. ಹೆಂಡ್ತಿ ನೋಡಿದ್ಲು, ರೀ ಏನು ರೀ ಎತ್ತು ಸರ್ ಹೋಯ್ತಾ, ಏನು ಮಾಡಿದ್ರಿ ಅಂದ್ಲು. ಏನೋ ಮಾಡಿದೆ ಬಿಡು ಅಂದ್ಬಿಟ್ಟ. ಆಯಿತು, ಮಾರನೇ ದಿವಸದಿಂದ ಮತ್ತೆ ಎತ್ತು ಯಥಾ ಪ್ರಕಾರ ಕೆಲಸ ಮಾಡ್ತಾ ಇತ್ತು. ಇವನಿಗೆ ಏನು ಹೆಮ್ಮೆ ಅಂದರೆ ಹೆಮ್ಮೆ. ನಾನು ಈ ಭಾಷೆ ಕಲಿತು ಚೆನ್ನಾಗಿ ಪಾಠ ಕಲಿಸ್ದೆ ಇದಕ್ಕೆ ಅಂತ ಖುಷಿ ಪಟ್ಕೋತಾ ಇದ್ದ. ಅವನಿಗೆ ಎಷ್ಟು ಜಂಬ ಬಂದ್ಬಿಡ್ತು ಅಂದರೆ, ಈ ಪ್ರಪಂಚದಲ್ಲೇ ನನ್ನ ಸಮ ಯಾರೂ ಇಲ್ಲ ಅನ್ನಿಸ್ಬಿಡ್ತು. ಏನು ಊರಲ್ಲಿ ಯಾರಾದರೂ ಮಾತಾಡ್ಸೋಕ್ಕೆ ಬಂದರೆ ಇವನಿಗೆ ತಲೆನೇ ನಿಲ್ತಾ ಇಲ್ಲ, ಅಷ್ಟು ಜಂಬ. ಕಣ್ಣೆತ್ತು ನೋಡ್ತಾ ಇಲ್ಲ ಯಾರನ್ನೂ. ಹೆಂಡ್ತಿನೂ ಅಷ್ಟೇ, ಮಕ್ಕಳನ್ನೂ ಅಷ್ಟೇ.
ಏನು ತಲೆ ಮೇಲೆ ಕಣ್ಣು ಇಟ್ಕೊಂಡು ಓಡಾಡ್ತಾ ಇದ್ದಾನೆ. ಊರಿನವರೆಲ್ಲ ಅಂದ್ಕೊಂಡ್ರು, ಓಹೋ ಏನಿವನು ಎಲ್ಲ ಒಂದಷ್ಟು ದಿವಸ ಹೋಗ್ಬಿಟ್ಟು ಬಂದ, ಅದೇನು ಜಂಬ ನಮಗೆ ಯಾಕೆ ಬೇಕು ಇವನು ಸಹವಾಸ ಅಂದ್ಬಿಟ್ಟು ಯಾರು ಇವನ ಹತ್ರ ಮಾತಾಡೋದೇ ನಿಲ್ಲಿಸ್ಬಿಟ್ರು. ಹೆಂಡ್ತಿಗೂ ತುಂಬ ಬೇಜಾರಾಗಿ ಹೋಯಿತು. ಯಾವುದಕ್ಕೂ ಉತ್ತರ ಕೊಡಲ್ಲ, ಏನೋ ಜೋರು, ಏನೋ ದೊಡ್ಡಸ್ತಿಗೆ. ಇವನು ತನ್ನ ಈ ಭಾಷೆ ಕಲ್ತ್ಕೊಂಡು ಬಂದಿದ್ದೀನಿ ಅಂತ ಯಾರ ಹತ್ರನೂ ಹೇಳೂ ಇರಲಿಲ್ಲ, ಗುಟ್ಟಾಗಿ ಬೇರೆ ಇಟ್ಕೊಂಡಿದ್ದ ಅದನ್ನು. ಸರಿ, ಅವಳಿಗೂ ರೋಸ್ ಹೋಯ್ತು. ಅಯ್ಯ, ಇವನ ಜೊತೆ ಇರೋದೇನು ಪ್ರಯೋಜನ ಇಲ್ಲ ಅಂದಿದ್ದೇನೆ ಮಕ್ಕಳನ್ನು ಕರ್ಕೊಂಡು ಅವಳು ತವ್ರ ಮನೆಗೆ ಹೊಟ್ಟೋದ್ಲು. ಮಾರನೇ ದಿವಸ ನೋಡ್ತಾನೆ, ಹೆಂಡತಿ ಇಲ್ಲ. ಎಲ್ಲಿ ಹೋದ್ಲಿ ಇವಳು ಅಂತ ಗೊತ್ತಾಗಲಿಲ್ಲ. ಯಾರನ್ನಾದ್ರೂ ಕೇಳೋಣ ಅಂತ ಅಕ್ಕಪಕ್ಕದ ಮನೆಯವ್ರನ್ನ ಮಾತಾಡ್ಸೋಕೆ ಹೋದರೆ ಎಲ್ಲ ಮುಖ ತಿರುಗಿಸ್ಕೊಂಡು ಹೊಟ್ಟೋದ್ರು. ಯಾಕೆಂದರೆ ಇವನು ಇಷ್ಟು ದಿವಸ ಬಡಿವಾರ ಮಾಡ್ತಾ ಇದ್ನಲ್ಲ, ಯಾರೂ ಮಾತಾಡಿಸ್ಲಿಲ್ಲ. ಇವನಿಗೆ ಆವಾಗ ಮೊದಲನೇ ಸರ್ತಿ ಅಯ್ಯೋ ನನಗೆ ಅಂತ ಯಾರೂ ಇಲ್ವಲ್ಲ ಅನ್ನಿಸ್ಬಿಡ್ತು. ಬೇಜಾರಾಗೋಯ್ತು. ಸಾಯಂಕಾಲದ ತನಕ ಹಾಗೇದ ಒಂದು ನರಪಿಳ್ಳೆ ಮಾತಾಡಿಸ್ಲಿಲ್ಲ. ತುಂಬ ಅಳು ಬಂದ್ಬಿಡ್ತು. ಊರು ಹೊರಗಡೆ ಒಂದು ಹನುಮಂತನ ದೇವಸ್ಥಾನ ಇತ್ತು, ಅಲ್ಲಿ ಹೋದ. ಅಲ್ಲಿ ಹೋಗಿ ಕೂತ್ಕೊಂಡು ಬಿಕ್ಕಿ 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 ಹೇಳ್ತಾ ಇದ್ದ. ಅಷ್ಟೊತ್ತಿಗೆ ಅರ್ಚಕರು ಬಂದರು, ನೋಡಿದ್ರು. ಪಾಪ ಅನ್ನಿಸ್ತು. ಏನಯ್ಯ ನಿಂದು ಅವಸ್ಥೆ, ಯಾಕಯ್ಯ ಇಲ್ಲಿ ಬಂದು ಕೂತ್ಕೊಂಡು ಹೀಗೆ ಗೊಳೋ ಅಂತ ಅಳ್ತಾ ಇದೀಯಾ ಅಂದರು. ಅಯ್ಯೋ ಏನು ಮಾಡಲಿ, ನೀನೇನವರೇ ದಿಕ್ಕಿಲ್ಲ ನನಗೆ, ಯಾರೂ ನನ್ನನ್ನು ಮಾತಾಡ್ಸಲ್ಲ ಅಂತತ್ತ. ಅದಕ್ಕೆ ಯಾರು ಕಾರಣ? ನೀನೇ ತಾನೇ ಕಾರಣ. ಎಲ್ಲರ ಹತ್ರ ಜಂಬಗಾರನಾಗಿ ಓಡಾಡ್ತಾ ಇದ್ದೆ, ಯಾರು ಮಾತಾಡಿಸಿದ್ರು ಮಾತಾಡಿಸ್ತಾ ಇರಲಿಲ್ಲ. ನಿನ್ನ ಹೆಂಡ್ತಿನೂ ಪಾಪ ಪಕ್ಕದ ಮನೆಯವ್ರ ಹತ್ರ ಹತ್ಕೊಂಡು ತವ್ರ ಮನೆಗೆ ಹೋಗಿದ್ದಾಳೆ, ಗೊತ್ತಾ ನಿನಗೆ? ಹೇಳಿದ್ಲ ನಿನಗೆ ಅಂದರು. ಇಲ್ಲ ಅಂದ. ಮತ್ತೆ ಏನದು ನಿಂದು? ಯಾತಕ್ಕೆ ಜಂಬ ನಿನಗೆ? ಏನಂಥ ಘನಂದಾರಿ ಕೆಲಸ ನೀನು ಮಾಡಿರೋದು ಅಂತ ಕೇಳಿದ್ರು. ಹಾಂ, ಘನಂದಾರಿ ಕೆಲಸನ? ಏನು ಅಂದ್ಕೊಂಡಿದ್ದೀರಾ ನನ್ನನ್ನು? ನಾನು ಹಿಮಾಲಯಕ್ಕೆ ಹೋಗಿದ್ದೆ ಗೊತ್ತಾ? ಅಲ್ಲಿಗೆ ಹೋಗಿ ಯಾರಿಗೂ ಬರದೇ ಇರೋವಂಥ ವಿದ್ಯೆ ಕಲ್ತ್ಕೊಂಬಂದಿದ್ದೀನಿ. ಪ್ರಾಣಿ ಪಕ್ಷಿಗಳ ಭಾಷೆನ ಕಲ್ತ್ಕೊಂಬಂದಿದ್ದೀನಿ. ಮೊನ್ನೆ ನನ್ನ ಎತ್ತು ನನಗೇನೆ ಏಮಾರ್ಸಕ್ಕೆ ನೋಡ್ತು. ನನಗದ್ರ ಭಾಷೆ ಗೊತ್ತಿದ್ದರಿಂದ ಅದಕ್ಕೆ ಚೆನ್ನಾಗಿ ತಿರುಗೇಟ್ ಕೊಟ್ಟೆ ನೋಡಿ ಅಂತ ಅದರ ಕಥೆನೆಲ್ಲ ಹೇಳ್ದ. ಆದರೆ ಇಷ್ಟೆಲ್ಲ ವಿದ್ಯೆ ಕಲ್ತು ಬಂದಿದ್ದೀನಿ, ಒಬ್ಬರು ನನಗೆ ಗೌರವ ಕೊಡಲ್ಲ ಅಂದ. ಅದಕ್ಕೆ ಅವರು ಜೋರಾಗಿ ನಕ್ಬಿಟ್ರು. ಅಯ್ಯೋ ಪೆದ್ದ ಶಿಖಾಮಣಿ, ಅಲ್ಲಯ್ಯ, ನೀನು ಏನನ್ನೋ ಕಲ್ತ್ಕೊಂಡು ಬಂದಿದ್ದೀನಿ ಅಂತ ಹೇಳಿದೆ, ಆಯಿತು, ಇವತ್ತು ಹೇಳ್ತಾ ಇದೀಯ, ಅದನ್ನು ನೀನು ಯಾರಿಗೂ ಹೇಳಿಲ್ಲ. ಆಮೇಲೆ ಅದನ್ನು ಕಲ್ತ್ಕೊಂಡು ಬಂದಿದೆಯಲ್ಲ, ಅದರಿಂದ ಏನಾದರೂ ಪ್ರಯೋಜನ ಆಗಿದೆಯಾ? ಈಗ ಆ ಪ್ರಾಣಿ ಪಕ್ಷಿಗಳಿಗೆ ಏನಾದರೂ ತೊಂದರೆ ಆದರೆ ಅದನ್ನು ನೀನು ತಿಳ್ಕೊಂಡು ಅವಕ್ಕೇನಾದರೂ ಸಹಾಯ ಮಾಡಿದ್ದಿದ್ರೆ ಆವಾಗ ನೀನು ಕಲ್ತಿದ್ದ ವಿದ್ಯೆನೂ ಸಾರ್ಥಕ. ಅದು ಬಿಟ್ಬಿಟ್ಟು ಪಾಪ ಆ ಎತ್ತು ಹಾಗೆ ನೋಡಿದ್ರೇ ಗೊತ್ತಾಗುತ್ತೆ ಅದಕ್ಕೆ ಎಷ್ಟು ಕಷ್ಟ ಆಗ್ತಾಯಿದೆ ಅಂತ. ಅಂಥದ್ರಲ್ಲಿ ಅದು ತನ್ನ ಅಳಲನ್ನು ತೋಡ್ಕೊಂಡಾಗ ನೀನು ಅದಕ್ಕೇನು ಮಾಡಿದೆ? ಉಪಕಾರ ಮಾಡೋ ಬದಲು ಅಪಕಾರನೇ ಮಾಡಿದೆ. ಇದೇನಾ ಉಪಯೋಗ? ನೀನು ಕಲ್ತ್ಕೊಂಡು ಬಂದಿದ್ದ ವಿದ್ಯೆಯಿಂದ? ಅಷ್ಟೆಲ್ಲ ಕಷ್ಟಪಟ್ಟು ಕಲ್ತಿಯಲ್ಲ, ಏನು ಸಾಧನೆ ಮಾಡಿದ ಹಾಗಾಯಿತು? ಆಮೇಲೆ ನೀನು ಮನುಷ್ಯರ ಮಧ್ಯದಲ್ಲಿ ಬದುಕೋವನು. ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸಬೇಕು. ನೀನು ಅವರ ಕಷ್ಟಗಳಿಗೆ, ಅವರು ನಿನ್ನ ಕಷ್ಟಗಳಿಗೆ ಸ್ಪಂದಿಸಿ ಒಬ್ರಿಗೊಬ್ರಿಗೆ ಸಹಾಯ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ನೀನು ನಾನೇ ಇಂದ್ರ ಚಂದ್ರ ದೇವೇಂದ್ರ ಅಂತ ಓಡಾಡ್ತಾ ಇದ್ದರೆ ಯಾರಿಗಿಷ್ಟ ಆಗುತ್ತೆ? ನೋಡಿ, ಇವತ್ತಿನ ದಿವಸ ನಿನ್ನ ಹತ್ರ ಒಂದೇ ಒಂದು ನರಪಿಳ್ಳೆ ಸುಳಿಯಲ್ಲ. ನಿನ್ನ ಹೆಂಡ್ತಿ ಪಾಪ ಅವಳೊಬ್ಬಳೇ ಇದ್ದಾಗ ಈ ಊರಿನ ಜನ ಎಷ್ಟು ಸಹಾಯ ಮಾಡಿದ್ರು. ಇವತ್ತು ನಿನ್ನ ಜೊತೆಲಿರೋಕ್ಕಾಗಲಿಲ್ಲ, ಅವಳಿಗೆ ತವ್ರ ಮನೆಗೆ ಹೋಗಿದ್ದಾಳೆ. ಇದಾ ಜೀವನ? ಹೀಗೆ ಜೀವನ ಮಾಡ್ತಾರಾ? ಮೊದಲು ಆ ವಿದ್ಯೆನ ವಾಪಸ್ ಕೊಟ್ಬಿಡು. ಪ್ರಕೃತಿ ತನ್ನಷ್ಟಕ್ಕೆ ತಾನು ಎಲ್ಲವನ್ನು ಚೆನ್ನಾಗಿ ನಡೆಸ್ತಾ ಇದೆ.
ನಾವು ಅದರಲ್ಲಿ ಹಸ್ತಕ್ಷೇಪ ಮಾಡೋ ಅಗತ್ಯ ಇಲ್ಲ. ನಿನ್ನ ಕೆಲಸ ಏನಿದೆಯೋ ಅದನ್ನು ಸರಿಯಾಗಿ ನೆಟ್ಟಿಗೆ ಮಾಡೋದನ್ನು ಕಲಿ. ನಿನ್ನ ಹೆಂಡ್ತಿನ ಚೆನ್ನಾಗಿ ನೋಡ್ಕೋ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೋ, ನಿನ್ನ ನೆರೆಹೊರೆಯವ್ರನ್ನ ಚೆನ್ನಾಗಿ ನೋಡ್ಕೋ, ನಿನಗೇನಾಗುತ್ತೋ ಅವ್ರಿಗೆ ಸಹಾಯ ಮಾಡೋದನ್ನು ಕಲಿ. ಪ್ರಾಣಿ ಪಕ್ಷಿಗಳನ್ನ ಪ್ರೀತಿಯಿಂದ ಕರುಣೆಯಿಂದ ನೋಡ್ಕೋ ಸಾಕು. ಅವುಗಳ ಭಾಷೆ ಕಲಿತು ಈ ತರಹ ಅವಕ್ಕಿನ್ನೂ ತೊಂದರೆ ಕೊಡೋದನ್ನು ನಿಲ್ಲಿಸು ಅಂತ ಹೇಳಿದ್ರು. ಆಗ ಅವನಿಗೆ ಜ್ಞಾನೋದಯ ಆಯಿತು. ಹೌದು, ನಾನು ಮಾಡಿದ ತಪ್ಪಾಯಿತು ಅಂದ್ಬಿಟ್ಟು ತಕ್ಷಣವೇ ಆ ಗುರುಗಳನ್ನು ಜ್ಞಾಪಿಸ್ಕೊಂಡು ಪ್ರಾರ್ಥನೆ ಮಾಡಿ, ಗುರುಗಳೇ ನನಗೆ ಈ ವಿದ್ಯೆ ಬೇಡ, ವಾಪಸ್ ತಗೊಂಬಿಡಿ ಅಂತ ಕೇಳಿಕೊಂಡ. ಆ ಕ್ಷಣದಿಂದಲೇ ಆ ವಿದ್ಯೆ ಅವನಿಂದ ಹೊರಟೋಯ್ತು. ಆಮೇಲೆ ಹೋಗಿ ಹೆಂಡ್ತಿ ತವ್ರ ಮನೆಗೆ ಹೋಗಿ ಹೆಂಡ್ತಿನೂ ಮಕ್ಕಳನ್ನು ಕರ್ಕೊಂಬಂದ. ಆವತ್ತಿಂದ ಎಲ್ಲರ ಜೊತೆಲೂ ಚೆನ್ನಾಗಿ ಹೊಂದ್ಕೊಂಡು ಜೀವನ ಮಾಡೋದಕ್ಕೆ ಪ್ರಾರಂಭ ಮಾಡ್ದ. ಕತೆ ಚೆನ್ನಾಗಿತ್ತ ಮಕ್ಕಳೇ? ನಾವು ಭಗವಂತ ನಮಗೇನನ್ನು ಕೊಟ್ಟಿದ್ದಾನೋ ಅಷ್ಟರಲ್ಲಿ ನಮಗೂ ಒಳ್ಳೆಯದನ್ನು ಮಾಡ್ಕೊಳ್ತಾ ಪ್ರಪಂಚಕ್ಕೂ ಒಳ್ಳೆಯದನ್ನು ಮಾಡ್ತಾ ಜೀವನ ಸಾಗಿಸ್ಬೇಕು ಅಲ್ವಾ? ಇದು ಈ ಕಥೆಯಿಂದ ನಮಗೆ ಚೆನ್ನಾಗಿ ಗೊತ್ತಾಯ್ತಲ್ವಾ? ಇಲ್ಲಿಗೆ ಇವತ್ತಿನ ಕಥಾ ಸಮಯವನ್ನು ಪ್ರಾರ್ಥನೆಯೊಂದಿಗೆ ಮುಗಿಸೋಣ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ.